ಹಾಯ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ನಮ್ಮ ಕನ್ನಡದ ಅತಿ ಹೆಚ್ಚು ಕಾಯ್ತಾ ಇರುವಂತ ಸಿನಿಮಾ, ಎಲ್ಲರೂ ನಿರೀಕ್ಷೆ ಇಟ್ಟು ಕಾಯ್ತಾ ಇರುವಂತ ಸಿನಿಮಾ, ಎಲ್ಲರೂ ತುಂಬಾ ಆಂಟಿಸಿಪೇಟೆಡ್ ಆಗಿರುವಂತ ಕನ್ನಡದ ಅತಿ ದೊಡ್ಡ ಸಿನಿಮಾ ಅಂದ್ರೆ ಅದು ಟಾಕ್ಸಿಕ್ ಸಿನಿಮಾ. ಟಾಕ್ಸಿಕ್ ಸಿನಿಮಾ ನಮ್ಗೆ ಯಾವಾಗಿಂದನೋ ಓಡಾಡ್ತಾನೆ ಇದೆ, ಯಾವಾಗ ಬರುತ್ತೆ ಅಂತ. ಸೊ ಅದಕ್ಕೆ ಕೊನೆಗೂ ಒಂದು ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು. ಅದು ನನ್ನ ಪ್ರಕಾರ ಯಾವಾಗ ರಿಲೀಸ್ ಆಗ್ತಾ ಇದೆ, ಏನು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಟಾಕ್ಸಿಕ್ ಸಿನಿಮಾ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಯಶ್ ಅವರು ಇದರಲ್ಲಿ ಲೀಡರ್ ಕಾಣಿಸ್ಕೊಂತಾ ಇದ್ದಾರೆ. ಗೀತಾ ಮೋಹನ್ ದಾಸ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಟಾಕ್ಸಿಕ್ ಸಿನಿಮಾ ನಮ್ಗೆ ಮುಂಚೆ ರಿಲೀಸ್ ಡೇಟ್ ಕೊಟ್ಟಿದ್ರು, ಅದು ಮಾರ್ಚ್ 19, 2025ಗೆ ರಿಲೀಸ್ ಆಗುತ್ತೆ ಅಂತ ಕೊಟ್ಟಿದ್ರು. ಸೊ ಆಗ ರಿಲೀಸ್ ಆಗ್ಲಿಲ್ಲ. ಆಮೇಲೆ ಮತ್ತೆ ಅವರು ಡೇಟ್ ನ ಪೋಸ್ಟ್ ಮಾಡಿದ್ರು, ಅದು June 4, 2026ಗೆ ಬರಬೇಕಾಗಿತ್ತು. ಆದ್ರೆ ಮತ್ತೆ ವಾರ್ ಕಾರಣಗಳಿಂದ ಈ ಸಿನಿಮಾನ ಮತ್ತೆ ಮುಂದಕ್ಕೆ ಹಾಕಿದ್ದಾರೆ. ಸೊ ಯಾವಾಗ ಏನು ಅನ್ನೋ ಡೇಟ್ ನ ಆ ಟೈಮಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರಲಿಲ್ಲ. ಇವಾಗ ಅದರದ ಒಂದು ಸುಳಿವು ನಮಗ್ ಸಿಗ್ತಾ ಇದೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಟಾಕ್ಸಿಕ್ ಈ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದೊಂದು ತಂದೆ ಮಗನ ಒಂದು ರಿವೆಂಜ್ ಸ್ಟೋರಿ ಅಂತಾನೆ ಹೇಳ್ಬೋದು. ನಮ್ಗೆ ಇದುವರೆಗೂ ಟಾಕ್ಸಿಕ್ ಯಾವ ರೀತಿ ಇರುತ್ತೆ ಅನ್ನೋದೊಂದು ಕ್ಲೂ ಕೊಟ್ಟಿರ್ಲಿಲ್ಲ. ಯಾವಾಗ ಇದರ ಟೀಸರ್ ರಿಲೀಸ್ ಆಯ್ತು, ದುರಂಧರ್ ಆಪೋಸಿಟ್ ಬರುತ್ತೆ ಅಂದಾಗ ಆ ಟೀಸರ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿ ಒಂದು ಐಡಿಯಾ ಅಂತೂ ಬಂತು, ಇದು ಯಾವ ರೀತಿ ಇರುತ್ತೆ ಏನು ಎಲ್ಲ ಅನ್ನೋದು. ಸೊ ಇದರಲ್ಲಿ ತಂದೆ ಮಗನ ಪಾತ್ರದಲ್ಲಿ ಎರಡೂ ಶೇಡ್ ಅಲ್ಲಿ ನಮ್ಮ ಯಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಯಶ್ ಅವರ ಎರಡು ಪಾತ್ರಗಳು ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಯಶ್ ಅವರ ಮೊದಲನೇ ಪಾತ್ರ ರಾಯ ಅನ್ನೋ ಪಾತ್ರ, ಇದು ತಂದೆ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಇದರಲ್ಲಿ ಕೂಡ ಡಿಫ್ರೆಂಟ್ ಲುಕ್ಸ್ ಅಲ್ಲಿ ಕಾಣಿಸ್ಕೊತಾರೆ. ಒಂದು ಯಂಗ್ಸ್ಟರ್ ಆಗಿರ್ಬೇಕಾದ್ರೆ, ಇನ್ನೊಂದು ತುಂಬಾ ವಯಸ್ಸಾದಾಗ ಯಾವ ರೀತಿ ಇರ್ತಾರೆ, ತುಂಬಾ ವಯಸ್ಸಲ್ಲ ಅಂದ್ರೆ ಆವರೇಜ್ ಒಂದು 45-60 ಹತ್ರ ಬಂದಾಗ ಯಾವ ರೀತಿ ಕಾಣ್ತಾರೆ ಅನ್ನೋದು ಎರಡು ಶೇಡು, ಅದು ಒಂದೇ ಪಾತ್ರಕ್ಕೆ ಎರಡು ಶೇಡ್ ಇರುತ್ತೆ. ಮತ್ತೆ ಇನ್ನೊಂದು ಲುಕ್ ಅಲ್ಲಿ ಟಿಕೆಟ್, ಅದು ಅವರ ಮಗನ ಪಾತ್ರದಲ್ಲಿ. ಸೊ ಈ ಟಿಕೆಟ್ ಅನ್ನೋದು ಒಂದು ಏನ್ ಕ್ಯಾರೆಕ್ಟರ್ ಇದೆ, ಇದು ತುಂಬಾ ಮ್ಯಾಡ್ ಆಗಿರುವಂತ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಟೀಸರ್ ಅಲ್ಲಿ ಆ ರೀತಿನೇ ತೋರಿಸಿದ್ದಾರೆ. ಸೊ ಯಶ್ ಅವ್ರನ್ನ ಎರಡು ಲುಕ್ ಅಲ್ಲಿ ನೋಡೋದಕ್ಕೆ ತುಂಬಾನೇ ಕ್ಯೂರಿಯಸ್ ಆಗಿದ್ದೀವಿ. ಸೊ ಟೀಸರ್ 1ರಲ್ಲಿ ನಮ್ಗೆ ಯಶ್ ಅವರ ಒಂದು ಲುಕ್ ಮಾತ್ರ ಕಾಣಿಸಿತ್ತು. ಬಟ್ ಈಗ ರೀಸೆಂಟ್ ಆಗಿ ಬಿಟ್ಟಂತ ಒಂದು ಕಂಪ್ಲೀಟ್ ಟೀಸರ್ ಅಲ್ಲಿ ಯಶ್ ಅವರ 3 ಲುಕ್ನ ಕೂಡ ನಾವು ನೋಡ್ಬೋದು. ಸೊ ಒಂದು ನಮ್ಮ ನಿರೀಕ್ಷೆಗಳನ್ನ ಹೆಚ್ಚು ಮಾಡ್ತಾ ಇದೆ, ನಮ್ಮ ಒಂದು ಕಾತುರತನ ಕಾಡಿಸ್ತಾ ಇದೆ ಅಂತ ಹೇಳ್ಬೋದು. ಯಶ್ ಅವರ ಈ ಸಿನಿಮಾಗೋಸ್ಕರ ನಾವು ಆಲ್ರೆಡಿ 3 ವರ್ಷಗಳಿಂದ ಕಾಯ್ತಾ ಇದ್ದೀವಿ. ಯಶ್ ಅವರ KGF Chapter 2 ಆದ್ಮೇಲೆ ಈ ಸಿನಿಮಾ ಅನೌನ್ಸ್ ಆಯ್ತು. ಅನೌನ್ಸ್ ಆದಾಗಿಂದ ಈ ಸಿನಿಮಾದ ಮೇಲೆ ಒಂದಲ್ಲ ಒಂದು ರೀತಿಯ ಊಹಾಪೋಹಗಳು ಬರ್ತಾನೆ ಇದಾವೆ, ಒಂದಲ್ಲ ಒಂದು ರೀತಿಯ ಒಂದು ಕ್ಯೂರಿಯಾಸಿಟಿ ಉಡ್ತಾನೆ ಇದೆ. ಯಶ್ ಅವರ ಬಾಡಿ ಆಗಿರ್ಬೋದು, ಅವರ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು, ಅವರ ಹೇರ್ ಸ್ಟೈಲ್ ಆಗಿರ್ಬೋದು, ಹೀಗೆ ಒಂದೊಂದು ರೀತಿಯಲ್ಲಿ ಇದು ಬರ್ತಾನೆ ಇದೆ. ಸೊ ಇವೆಲ್ಲದಕ್ಕೆ ಕಡಿವಾಣ ಆಗ್ತಾ ಇದ್ರೆ ಈ ಸಿನಿಮಾನ ರಿಲೀಸ್ ಮಾಡೋದ್ರ ಮುಖಾಂತರ. ಈ ಸಿನಿಮಾ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂದ್ರೆ, ಒಂದು ಈಗ ಎಲ್ಲ ಕಡೆ ಒಂದು ಬಸ್ ನಡೀತಾ ಇದೆ ಏನಂದ್ರೆ, ಇದು August 15ಗೆ ರಿಲೀಸ್ ಆಗುವಂತ ಚಾನ್ಸಸ್ ಇದೆ ಅಂತ. ಇದನ್ನ ಅಫಿಷಿಯಲ್ ಆಗಿ ವಿಕಿಪೀಡಿಯಾ ಪೇಜ್ ಅಲ್ಲಿ ಕೂಡ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲರೂ ಈಗ ಅನ್ಕೊಂತಾ ಇದ್ದಾರೆ, ಓಕೆ August 15ಗೆ ಬರೋ ಚಾನ್ಸಸ್ ಇದೆ. ಮತ್ತೆ ಇನ್ನೊಂದ್ ಕಡೆ ಈ ವಾರ್ನ ಕಾರಣಕ್ಕೋಸ್ಕರ ಏನು ಅವರು ಮುಂದೆ ಹಾಕಿದ್ರು, ಆ ವಾರ್ ಕೂಡ ಈಗ ಅಂತ್ಯದ ಲೆವೆಲ್ಗೆ ಬಂದಿದೆ. ಸೊ ಎಲ್ಲ ಫ್ರೀಸ್ ಆಗ್ತಾ ಇದೆ, ಎಲ್ಲ ನಾರ್ಮಲ್ ಸ್ಟೇಜಿಗೆ ಬರ್ತಾ ಇದೆ. ಸೊ ಈ August 15 ಕೂಡ ಒಂದು ಒಳ್ಳೆ ಡೇಟ್ ಆಗಿರ್ಬೋದು ಬರೋದಕ್ಕೆ. ಬಟ್ ನನ್ನ ಪ್ರಕಾರ ಏನನ್ಸುತ್ತೆ ಅಂದ್ರೆ, August 15ಗೆ ಈ ಸಿನಿಮಾ ಬರೋದಿಲ್ಲ ಅಂತ ಅನ್ಸುತ್ತೆ. ಏನಕ್ಕೆ ಅಂದ್ರೆ, ಸದ್ಯಕ್ಕೆ ಈಗ ಆಗಸ್ಟ್ಗೆ ಉಳಿದಿರೋದು ನಮ್ಮ ಹತ್ರ 2 ತಿಂಗಳು. ಆ 2 ತಿಂಗಳಲ್ಲಿ ಇಡೀ ವರ್ಲ್ಡ್ ವೈಡ್ ಅವರು ಪ್ರಮೋಷನ್ ಮಾಡಬೇಕು. ಈಗ ಆಲ್ರೆಡಿ ಪ್ರಮೋಷನ್ ಮಾಡ್ತಾ ಇದ್ದಾರೆ, ಬಟ್ ಇನ್ನು ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಮಾಡಬೇಕು. ನಮ್ಮ ಇಂಡಿಯಾದಲ್ಲೇ ಒಂದು ಸಿನಿಮಾನ ರಿಲೀಸ್ ಮಾಡಬೇಕು ಅಂದ್ರೆ 3-4 ತಿಂಗಳು ಹಿಂದೆನೆ ಪ್ರಮೋಷನ್ ಶುರು ಮಾಡಿರ್ತಾರೆ. ಅದಲ್ಲದೆ ಈ ಸಿನಿಮಾ ಹಾಲಿವುಡ್ ರೇಂಜ್ ಅಲ್ಲಿ ತೆಗ್ದಿರೋದ್ರಿಂದ, ಇಡೀ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾ ಇರೋದ್ರಿಂದ ಕೇವಲ 2 ತಿಂಗಳು ಇದ್ರ ಪ್ರಮೋಷನ್ಗೆ ಸಾಲಲ್ಲ ಅಂತ ನಂಗೆ ಅನ್ಸುತ್ತೆ. ಅದರಿಂದ ಈ August 15ಗೆ ಈ ಸಿನಿಮಾ ಬರೋದು 100% ಡೌಟ್. ಇನ್ನೊಂದು ನೆಕ್ಸ್ಟ್ ಡೇಟ್ ನನ್ನ ಪ್ರಕಾರ ಅದು ಡಿಸೆಂಬರ್ ಅಲ್ಲಿ ಬರುವಂತ ಡೇಟ್. ಡಿಸೆಂಬರ್ ಅಲ್ಲಿ, ಅದು ಡಿಸೆಂಬರ್ ಕೊನೆ ವಾರ, ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ, ಅಂದ್ರೆ ಕ್ರಿಸ್ಮಸ್ ನ ಹಿಂದೆ ಮುಂದೆ ಈ ಸಿನಿಮಾ ಬರುವಂತ ಚಾನ್ಸಸ್ ಇರುತ್ತೆ. ಕ್ರಿಸ್ಮಸ್ ಎಲ್ಲಾ ಕಡೆ, ಅದರಲ್ಲೂ ವರ್ಲ್ಡ್ ವೈಡ್ ಅಲ್ಲಿ ತುಂಬಾ ದೊಡ್ಡ ಹಬ್ಬವಾಗಿ ನಡೆಸ್ತಾ ಇರುತ್ತೆ. ಅವಾಗ ಎಲ್ಲಾ ಕಡೆ ತುಂಬಾ ಲೀವ್ಸ್ ಇರುತ್ತೆ. ವರ್ಲ್ಡ್ ವೈಡ್ ಅಲ್ಲಿ ಇವರು ಒಂದು ಒಳ್ಳೆ ಗ್ರಾಸ್ ಕಲೆಕ್ಷನ್ ನ ನೋಡ್ಬೇಕು ಅಂದ್ರೆ ಇವ್ರಿಗೆ ಆ ಡಿಸೆಂಬರ್ ಅನ್ನೋದು ತುಂಬಾ ಒಳ್ಳೆ ಮಂತ್ ಆಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಇವರು ಕೂಡ ಅದೇ ಡೇಟ್ ನ ಫಿಕ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಕಾದ್ ನೋಡೋಣ ಯಾವಾಗ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ನಾನಂತೂ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀನಿ. ನೀವು ಈ ಸಿನಿಮಾಗೋಸ್ಕರ ಕಾಯ್ತಾ ಇದ್ರೆ ಟಾಕ್ಸಿಕ್ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಈ ವಿಡಿಯೋ ಬಗ್ಗೆ ಏನಿಸ್ತು ಅನ್ನೋದನ್ನ ಮತ್ತೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್, ಸಿ ಯು.